ದೇವನಹಳ್ಳಿ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಕೇಂದ್ರ ಸಚಿವ ಎನ್ ನಾರಾಯಣಸ್ವಾಮಿ ತೀವ್ರ ವಾಗ್ದಾಳಿ. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯ ಸರ್ಕಾರದ ವಿರುದ್ಧವಾಗಿ ಮಾಜಿ ಕೇಂದ್ರ ಸಚಿವ ಎನ್ ನಾರಾಯಣಸ್ವಾಮಿ ಪತ್ರಿಕಾಗೋಷ್ಠಿ ನಡೆಸಿದರು. ದೇವನಹಳ್ಳಿಯಲ್ಲಿ ಮಾಜಿ ಕೇಂದ್ರ ಸಚಿವ ಎನ್ ನಾರಾಯಣಸ್ವಾಮಿ ಹೇಳಿಕೆ ನೀಡಿ ಮಾತನಾಡಿ, 3 ದಶಕಗಳಿಂದ ಅನೇಕ ರಾಜಕೀಯ ಪಕ್ಷಗಳು ಒಳಮೀಸಲಾತಿ ಮಾಡ್ತೇವೆ ಅಂತ ದಿಕ್ಕು ತಪ್ಪಿಸಿದ್ರು. ಸರ್ವೋಚ್ಚ ನ್ಯಾಯಾಲಯ ಆದೇಶದಂತೆ ಒಳಮೀಸಲಾತಿ ಜಾರಿಗೆ ಮಾಜಿ ಕೇಂದ್ರ ಸಚಿವ ಒತ್ತಾಯ ಮಾಡಿದರು. ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿ ನಾಗಮೋಹನ್ ದಾಸ್ ವರದಿಯನ್ನ ಸರ್ಕಾರ ನಿರ್ಲಕ್ಷ್ಯ ಮಾಡುವ ಅನುಮಾನವಿದೆ ಎಂದರು. ಆಗಸ್ಟ್ 1ರಿಂದ 15ರ ಒಳಗೆ ರಾಜ್ಯ ಸರ್ಕಾರ ಒಳಮೀಸಲಾತಿ ಜಾರಿ ಮಾಡದೆ ಹೋದರೆ ರಾಜ್ಯದ ಮಾದಿಗ ಒಕ್ಕೂಟಗಳಿಂದ ಬಂದ್ಗೆ ಕರೆ ನೀಡುತ್ತೇವೆ ಎಂದರು. ಸರ್ಕಾರದ ವಿರುದ್ಧ ಅಸಹಕಾರ ಚಳುವಳಿಯನ್ನ ಮಾಡ್ತೇವೆ, ನೋಡಿಸುತ್ತೇವೆ ಎಂದು ಮಾಜಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಸರ್ಕಾರಕ್ಕೆ ಎಚ್ಚರಿಕೆ. 11 ಲಕ್ಷ ಸ್ಟಿಕ್ಕರ್ಗಳನ್ನು ತಿಪ್ಪೆಗೆ ಬಿಸಾಡಿದ್ದಾರೆ, ಸರಿಯಾಗಿ ಸರ್ವೆನೂ ಮಾಡಲಿಲ್ಲ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಇದೇ ಸಂದರ್ಭದಲ್ಲಿ ದೇವನಹಳ್ಳಿ ತಾಲೂಕಿನ ಸಮುದಾಯದ ಮುಖಂಡರಾದ ದೇವನಹಳ್ಳಿ ಪುರಸಭಾ ಮಾಜಿ ಅಧ್ಯಕ್ಷರಾದ ಎನ್ ನಾರಾಯಣಸ್ವಾಮಿ ಬುಳಳ್ಳಿ, ರಾಜಪ್ಪ ವಿಜಯಪುರ ಪಟ್ಟಣದ ಎನ್ ವೇಣುಗೋಪಾಲ್, ವಿಜಯಪುರ ಪಟ್ಟಣದ ಬಿಜೆಪಿ ಮುಖಂಡ ಪ್ರಭು, ವೆಂಕಟೇಶ್ ಮುದ್ದೇನಹಳ್ಳಿ, ಮುನಿರಾಜು ಹಾಗೂ ಇನ್ನೂ ಅನೇಕರು ಸಮುದಾಯದ ಮುಖಂಡರು ಹಾಜರಿದ್ದರು. ಸಮಾಜದ ಕಣ್ಣೀರು ಮಾಧ್ಯಮಗಳಲ್ಲಿ ಚರ್ಚೆ ಆಗುತ್ತೆ. ನಮಗೆ ಶೋಷಿತ ನೋವು ಬಹಳಷ್ಟು. ಇನ್ನೂ ಆ ಡ್ರಾಪ್ಔಟ್ಸ್ನ ಡೇಟಾನ ನೀವು ರಿಪೋರ್ಟ್ಗಳನ್ನು ನೀವು ನೆಟ್ಟಲ್ಲಿ ವೆಬ್ಸೈಟಲ್ಲಿ ನೋಡ್ತಾರೆ, ಕಣ್ಣೀರು ಬರ್ತದೆ. ಯಾವ್ಯಾವ ಭಾಗಗಳಲ್ಲಿ ಈ ಮಾದಿಗ ಡ್ರಾಪ್ಔಟ್ಸ್ ಯಾಕೆ ಆಗ್ತಾ ಇದ್ದಾರೆ, ಈ ದಿಕ್ಕಲ್ಲಿ ಬಹಳ ಚರ್ಚೆ ಆಗಬೇಕಾಗಿದೆ. ನಮ್ಮ ಶೋಷಿತ ವರ್ಗದ ನೋವು ಸಮಾಜಕ್ಕೆ ಗೊತ್ತಾಗಬೇಕಂತ ಮನವಿ ಮಾಡ್ತಾರೆ. ಈಗ ನೀವು ಹೇಳಿದ್ರೆ 3 ತಿಂಗಳ ಒಳಗಡೆ ಜಾರಿ ಮಾಡ್ತೀವಿ ಅಂತ ಕೂಡ ಸರ್ಕಾರ 5 ತಿಂಗಳಾಗಿದೆ. ಮುಂದಿನ ನಿಮ್ಮ ಹೋರಾಟ ಹೇಗಿರುತ್ತೆ, ಯಾವ ಥರ ಸರ್? ಈಗ ಒಳ ಮೀಸಲಾತಿ ಈ ದೇಶದ ಶೋಷಿತ ವರ್ಗಕ್ಕೆ ಕೊಡಬೇಕಂತೇಳಿ ಐತಿಹಾಸಿಕ ತೀರ್ಮಾನವನ್ನು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಚಂದ್ರಚೂಡ್ ಅವರು ನೀಡಿ ಆಗಸ್ಟ್ 1ಕ್ಕೆ 1 ವರ್ಷ ಆಗ್ತದೆ. 1 ವರ್ಷ ಕಳೆದರೂ ಸಹ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಆಗಿರೋದ್ರಿಂದ ನಮ್ಮದ ಪಕ್ಕದ ರಾಜ್ಯಗಳು ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಈಗಲ್ಲಿ 8-9 ತಿಂಗಳಾಗಿದೆ. ಆಂಧ್ರ ಪ್ರದೇಶ ಜಾರಿ ಮಾಡಿ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲದೆ ಇರೋದ್ರಿಂದ 1 ವರ್ಷ ಕಳೆದಂಥ ಜಡ್ಮೆಂಟ್ಗೆ 1ನೇ ತಾರೀಕು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮಾದಿಗ ಸಮುದಾಯದ ಒಕ್ಕೂಟಗಳ ವತಿಯಿಂದ ಹದೇ ಬೆತ್ತಲೆ ಚಳುವಳಿಯನ್ನು, ಪ್ರತಿಭಟನೆಯನ್ನು 1ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಮಾಡೋದಕ್ಕೆ ಇಡೀ ಸಮುದಾಯ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ. ಮಾಡೋದಕ್ಕೆ ಮಾಡ್ತಾ ಇರೋದು ವಿಶ್ವಾಸ ನನಗಿದೆ. ಅದ್ರ ಜೊತೆಗೆ 10ನೇ ತಾರೀಕು ಒಳಗಡೆ ಜಾರಿ ಮಾಡ್ತಾ ಹೋದರೆ ಈಗಾಗಲೇ ನಮ್ಮ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರು, ನಮ್ಮ ಅನೇಕ ಮುಖಂಡರು ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ. ಈ ರಾಜ್ಯ ಸರ್ಕಾರ 10ರಿಂದ 15 ಒಳಗಡೆ ಜಾರಿ ಮಾಡ್ತಾ ಹೋದರೆ ಅಸಹಕಾರ ಚಳವಳಿ ಅಂದರೆ ರಾಜ್ಯ ಸರ್ಕಾರವನ್ನು ಆಡಳಿತನ ನಡೆಸೋಕ್ಕೆ ಬಿಡೋದಿಲ್ಲ ಅಂತ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. 10ರಿಂದ 15 ಒಂದು ಚಳವಳಿಯನ್ನು ಇಡೀ ರಾಜ್ಯದಲ್ಲಿ ಮಾದಿಗರು ಮಾಡ್ತಾರೆ. ಬಂದ್ ಮಾಡಿ ವಿಧಾನಸೌಧ ಯಾವ ರೀತಿ ಮುತ್ತಿಗೆ ಆಗಬೇಕು, ಇಡೀ ಆಡಳಿತದ ಯಾವ ರೀತಿ ನಿಷ್ಕ್ರಿಯ ಮಾಡಬೇಕು ಅನ್ನೋದಕ್ಕೆ ಇಡೀ ಸಮುದಾಯ ತೀರ್ಮಾನವನ್ನು ಮಾಡ್ತೀವಿ. ತಮ್ಮ ಪ್ರತಿಭಟನೆ ಹತ್ತಿಕ್ಕೋ ಕೆಲಸ ಸರ್ಕಾರ ಮಾಡಿದ್ರೆ ಯಾವ ರೀತಿ ಪ್ರತಿಭಟನೆ ಇರುತ್ತೆ ಸರ್? ಮಾದಿಗರು ಭಾಳ ಅಹಿಂಸಾವಾದಿಗಳು ಅಂದ್ಕೊಂಡಿದ್ದಾರೆ, ಭಾಳ ಸಹಿಸ್ಕೊಂಡಿದ್ದೀವಿ. ಈಗ ಸಹಿಸ್ಕೊಂಡಿದ್ದಕ್ಕೆ ಯಾರೂ ತೀರ್ಮಾನ ಮಾಡಿಲ್ಲ. ಖಂಡಿತವಾಗ್ಲೂ ಅದೊಂದು ದೊಡ್ಡ ಚಳವಳಿಯಾಗಿ ಪರಿವರ್ತನೆ ಕರ್ನಾಟಕ ರಾಜ್ಯದಲ್ಲಿ ಆಗ್ತದೆ. ಓಕೆ ಸರ್.